ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ಸಹ ನಾವು ಕರ್ತನಲ್ಲಿ ಸಂತೋಷಿಸುವುದು ಹೇಗೆ ಇದರ ಕುರಿತು ದೇವರ ವಾಕ್ಯಗಳನ್ನು ನಾವು ಕೇಳಿಸ್ಕೊಳ್ತೀವಿ. ನೀವು ಈ ವಾಕ್ಯಗಳನ್ನ ಕೇಳಿ ನೀವು ಆನಂದ ಪಡ್ರಿ. ಆಮೇನ್. ನೀನು ಧರ್ಮವನ್ನು ಪ್ರೀತಿಸಿದೆ, ಧರ್ಮವನ್ನು ದ್ವೇಷಿಸಿದೆ, ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದದಿಂದ ಅಭಿಷೇಕಿಸಿದ್ದಾನೆ. ಪಾಪವನ್ನು ಬಿಟ್ಟು ಜೀವಿಸುವುದರಲ್ಲಿ ಸಂತೋಷಿಸುವುದು. ಎಸ್, ಇಲ್ಲೇನು ಬರೆದಿದೆ? ಪಾಪನ ದ್ವೇಷ ಮಾಡಿದ್ರೆ ದೇವರು, ನಮ್ಮ ದೇವರೇ ನಮ್ಮನ್ನು ಮೇಲಕ್ಕೆತ್ತರಂತೆ. ನಿಮ್ಮ ಜೊತೆಗಾರರು ಇದ್ದಾರಲ್ಲ ಅವ್ರಿಗಿಂತ ನಿಮ್ಮನ್ನು ಮೇಲಕ್ಕೆತ್ತರಂತೆ. ಬರೀ ಮೇಲಕ್ಕೆತ್ತೋದಲ್ಲ, ನಿಮ್ಮನ್ನು ಪರಮಾನಂದ ತೈಲದಿಂದ ತುಂಬ್ತಾರೆ. ಆಮೇನ್. ನಿಮ್ಗೆ ಯಾವಾಗಲೂ ಆನಂದ ಇರ್ತದೆ, ಪರಮಾನಂದ ತೈಲ. ಇವತ್ತೇನು ಗೊತ್ತಾ, ನಾವು ಆನಂದ, ಇನ್ನೊಬ್ಬ ಏನಂದ, ಇದು ನಮ್ಮ ಕತೆ. ಬಟ್ ಇಲ್ಲಿ ಏನು ಬರೆದಿದೆ ಪ್ರಿಯ ದೇವರ ಮಕ್ಕಳೇ? ಪಾಪ ನೋಡ್ರಿ, ಪಾಪದಿಂದ ನಮ್ಮನ್ನು ಏಸಪ್ಪ ಬಿಡುಗಡೆ ಮಾಡಿದ್ದಾರೆ, ಕ್ಷಮಿಸಿದ್ದಾರೆ. ಬಟ್ ಆದರೆ ಪ್ರತಿದಿನ ನನಗೆ ನಿನಗೆ ಬರುವಂಥ ಪಾಪವನ್ನು ನಾನು ನೀನು ದ್ವೇಷಿಸಿ ಈ ಪಾಪ ಬೇಡ ಎಂಬುದಾಗಿ ನಾನು ನೀನು ಯಾವಾಗ ಹೇಳ್ತೀವೋ ಆವಾಗ ಏನಾಗುತ್ತೆ, ದೇವರು ಅದನ್ನು ನೋಡ್ತಾರೆ, ನಿನ್ನನ್ನು ಒಂದು ಇಂಚು ಮೇಲ್ಕೆತ್ತಾರೆ ಎಲ್ಲರಿಗಿಂತ. ಅಷ್ಟು ಮಾತ್ರ ಅಲ್ಲ, ನಿನ್ನ ಪರಮಾನಂದ ತೈಲದಿಂದ ಅಭಿಷೇಕ ಮಾಡ್ತಾರೆ. ಯಾಕೆ ಗೊತ್ತಾ? ಸಂತೋಷ ಇಲ್ಲ ನನಗೆ ನಿನಗೆ, ಮೇ ಬಿ ಯಾವುದೋ ಪಾಪದಲ್ಲಿ ನಾನು ನೀನು ಬಿದ್ದಿದ್ದೀವಿ, ಪಶ್ಚಾತ್ತಾಪ ಪಡೋಣ. ರೈಟಾ ಅಲ್ವಮ್ಮ? ಪಶ್ಚಾತ್ತಾಪ ಪಡೋಣ. ವೆರಿ ಸೀರಿಯಸ್. ದಯವಿಟ್ಟು ನಾನು ಚರ್ಚೆಗೆ ಬರ್ತಾ ಇದ್ದೀನಿ, ಪರಲೋಕಕ್ಕೆ ಹೋಗ್ತೀನಿ, ನೋ ನೋ ನೋ, ಯು ಕಾಂಟ್ ಡೂ ದಟ್. ಸ್ವಾಮಿ ನಂಬಿರೋದ್ರಿಂದಲೇ ನಾವೆಲ್ಲರೂ ಪರಲೋಕಕ್ಕೆ ಹೋಗೋದು. ಬಟ್ ಆದರೆ ಆತ ನಂಬಿರೋದ್ರಿಂದ ನಾನು ಪರಲೋಕಕ್ಕೆ ಹೋಗ್ತೀನಿ ಎಂಬುದಾಗಿ ಹೇಳಿ ನನಗೆ ನಿನಗೆ ತಿಳಿದು ನಾನು ನೀನೇನು ಮಾಡಬಾರ್ದು, ಪಾಪ ಮಾಡಬಾರ್ದು. ದೇವರನ್ನ ಕೇಳೋಣ, ಸ್ವಾಮಿ ಆ ಪಾಪದಿಂದ ನನ್ನ ಬಿಡುಗಡೆ ಮಾಡು. ಪಾಪವನ್ನು ಬಿಟ್ಟು ಜೀವಿಸುವುದರಲ್ಲಿ ನಾನು ನೀನು ಸಂತೋಷವುಳ್ಳವರಾಗಿರಬೇಕು. ಸೊ ಇವತ್ತು ಯಾವ ಪಾಪದಲ್ಲಿ ನಾನು ಬಿದ್ದಿದ್ದೀವಿ, ದೇವರನ್ನ ಕೇಳೋಣ, ಸ್ವಾಮಿ ಈ ಪಾಪದಿಂದ ನಾನು ಪಶ್ಚಾತ್ತಾಪ ಪಡ್ತೀನಿ, ನಿಂಗೆ ಸಂತೋಷ ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆನಾ? ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಪಾಯಿಂಟ್ ಹೋದ್ರಿ? ಕರ್ತನನ್ನು ಸೇವಿಸುವುದರಲ್ಲಿ, ಸೇವೆಯಲ್ಲಿ ಸಂತೋಷ ಪಡುವುದು. ಎಸ್, ಕರ್ತನನ್ನು ಸೇವಿಸುವುದರಲ್ಲಿ ನಾನು ನೀನು ಸಂತೋಷದಿಂದಲೇ ಆತನ ಸೇವೆ ಮಾಡಬೇಕು. ದೇವರು ನಿಮಗೆ ಏನೇನು ಕೆಲಸ ಕೊಟ್ಟಿದ್ದಾರೆ ಅದು ದೇವರ ಸೇವೆ. ಅದನ್ನು ಸಂತೋಷದಿಂದ ಮಾಡಿರಿ. ಡೂ ಇಟ್ ವಿತ್ ಹ್ಯಾಪಿ ಹಾರ್ಟ್. ನಾನು ಒಂದು ವಾರಕ್ಕೆ ಒಂದು 3-4 ಪ್ರಸಂಗ, ಕೆಲವು ಸಲ ಹೇಳೋಕ್ಕಾಗಲ್ಲ, ಜಾಸ್ತಿ ಪ್ರಸಂಗಗಳು ರೆಡಿ ಮಾಡಬೇಕಾಗ್ತದೆ. ನಂಗೆ ಸಂತೋಷ, ಏನಪ್ಪ ಇದು ಸಂತೋಷ ನನಗೆ. ನಾನು ಈ ಮೆಸೇಜ್ ರೆಡಿ ಮಾಡಿದ್ದೆ ಸೋಮವಾರ, ರೆಡಿ ಮಾಡಿ ಕಳಿಸ್ಬಿಟ್ಟೆ ನಾನು. ಯಾಕಂದರೆ ನಾನು ಈ ವಾರದಲ್ಲಿ ಎಲ್ಲ ಹೋಗಬೇಕಾಯ್ತು. ಸೊ ಹೀಗಾಗಿ ನಾನು ಸೋಮವಾರನೇ ರೆಡಿ ಮಾಡಿಬಿಟ್ಟೆ, ಇಂಗ್ಲೀಷು ಕನ್ನಡ ಎಲ್ಲ ರೆಡಿ ಮಾಡಿಬಿಟ್ಟು ಕೊಟ್ಬಿಟ್ಟೆ. ಪ್ರಾರ್ಥನೆ ಮಾಡಿ ರೆಡಿ ಮಾಡಿ ಪಾಯಿಂಟೆಲ್ಲ ಹಾಕಿ ಅದಕ್ಕೆ ಹೆಡ್ಡು, ಬಾಡಿ ಮತ್ತು ಕಾಲು ಎಲ್ಲ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿ ಕೊಟ್ಬಿಟ್ಟೆ. ಇದ್ರ ಬಗ್ಗೆ ಪ್ರಾರ್ಥನೆ ಮಾಡಿ ಸಂತೋಷ. ಐ ಲೈಕ್ ದಿಸ್ ಜಾಬ್, ಐ ಲೈಕ್ ದಿಸ್ ವರ್ಕ್. ಅದೇ ಥರ ಪ್ರಿಯ ದೇವ್ರ ಮಕ್ಕಳೇ, ನಿಮ್ಗೆ ಏನು ಕೆಲಸ ಕೊಟ್ಟಿದ್ದಾರೆ ಅದು ನೀವು ದೇವ್ರಿಗೆ ಮಾಡುವಂಥ ಸೇವೆ. ಸರಿ, ಕೆಲವರೆಲ್ಲ ಹೇಳ್ಬೋದು ನಾವೆಲ್ಲ ರಿಟೈರ್ಡ್ ಆಗಿ ಹೋಗಿದ್ದೀವಿ, ನಮಗೇನಿದೆ ಒಂದೇ ಹೇಳ, ಎಲ್ಲರೂ ಗಮನ ಇಡಿ. ಎಷ್ಟೋ ಜನ, ನಾನು ಹೇಳ್ತೀನಿ ಕೇಳಿ, ನೀವು ರಿಟೈರ್ಡ್ ಆಗೋದು ಯಾವಾಗ ಅಂದರೆ ನಿನ್ನ ಉಸಿರು ಮೇಲಕ್ಕೆ ಹೋದ ಮೇಲೆ. ಅಲ್ಲಿವರೆಗೂ ದೇವರ ಮಕ್ಕಳಿಗೆ ರಿಟೈರ್ಡ್ ಇಲ್ಲ. ಕೆಲಸದಿಂದ ರಿಟೈರ್ಡ್ ಆಗ್ಬೋದು. ಕೆಲವರೆಲ್ಲ ನಮ್ಗೆ 40 ಆಯಿತು 50 ಆಯಿತು ಲೆಕ್ಕ ಹಾಕ್ತಾ ಇರ್ತಾರೆ. 45 ಹಾಂ ಶುಗರು, 46 ಇಲ್ಲ 50 ರೆಡಿ ಆಗೋ, ಕಾಲು ಉಚ್ಕೋ, 60 ನೋ 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 ವಾಟ್ ಈಸ್ ದ್ಯಾಟ್? ದೇವರು ಮೋಸನ ಕರೆದಿದ್ದು ಯಾವಾಗ 80 ವಯಸ್ಸಿಗೆ, ದೇವರು ಅಬ್ರಾಹ್ಮನ್ ಕರೆದಿದ್ದು ಯಾವಾಗ 90 ವಯಸ್ಸಿಗೆ. ಯಾವ ವಯಸ್ಸು ಲೆಕ್ಕ ಆಗ್ತಾ ಇದೆಯಾ? ಹಲ್ಲೆಲೂಯಾ.
ದೇವರ ವಾಕ್ಯದಲ್ಲಿ ನಿನ್ನ ಬಗ್ಗೆ ದೇವರು ಒಂದೊಂದು ದಿನ ಬರೆದಿಟ್ಟಿದ್ದಾರೆ. ಯು ಆರ್ ನಾಟ್ ರಿಟೈರ್ಡ್. ಎಲ್ಲರೂ ಕೈ ಚಪ್ಪಾಳೆ ತಟ್ರಿ. ಎಲ್ಲರೂ ಪ್ರಿಯ ದೇವರ ಮಕ್ಕಳೇ, ದೇವರನ್ನು ನಿಮ್ಮ ಮನೆ ಕೆಲಸ ಮಾಡ್ತಾ ಇದ್ದೀರಾ, ಮನೇಲಿ ಪಾತ್ರೆ ತೊಳಿತಾ ಇದ್ದೀರಾ, ಮನೆ ಗುಡಿಸ್ತಾ ಇದ್ದೀರಾ, ಮನೆ ಒರೆಸ್ತಾ ಇದ್ದೀರಾ, ಮನೆ ಕೆಲಸ ಮಾಡ್ತಾ ಇದ್ದೀರಾ, ಅಡುಗೆ ಮಾಡ್ತಾ ಇದ್ದೀರಮ್ಮ, ಸಂತೋಷಪಟ್ಟು ಅಡುಗೆ ಮಾಡಿ. ಏಮ ಎವಡು ಸುಡಿ ಮಾಕಿ ಇದೇ ಪೋನಿ ಪೋನಿ. ಕೆಲವು ಹೆಣ್ಮಕ್ಳುಗಳಲ್ವಾ, ನಮ್ಮದು ನೋಡಿ ಬೆಳಿಗ್ಗೆದ್ರೆ ಈ ಕೆಲಸ, ಪಾತ್ರೆ ತಿಕ್ಕೋದೇ ಕೆಲಸ, ನಮ್ದು ಅಡುಗೆ ಮಾಡೋದೇ ಕೆಲಸ. ಗಾನ್ ಗಾನ್, ನಿನಗೆ ಬರೋ ರಿವಾರ್ಡ್ ಗಾನ್. ವಯಸ್ಸಾದವ್ರಿಗೆ ಮೊಮ್ಮಕ್ಕಳು ನೋಡ್ಕೊಳ್ಳೋದು ಒಂದು ದೇವರು ವರ ಕೊಟ್ಟಿದ್ದಾರೆ ಗೊತ್ತಾ. ಅವರು ದೇವರಿಗಾಗಿ ಅದನ್ನು ಮಾಡುವಾಗ ಪರಲೋಕದಲ್ಲಿ ಅದಕ್ಕೂ ಪ್ರತಿಫಲ ಇದೆ. ಅಮ್ಮ, ನಿಮ್ಮ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ನಿಮ್ಮ ಪ್ರತಿಫಲ ಇದೆ. ನೀವು ಬರೀ ಕೆಲ್ಸಕ್ಕೆ ಹೋಗ್ಬಿಟ್ರೆ ಮಾತ್ರ ಅಲ್ಲ, ಮನೆಯಲ್ಲಿ ಇದ್ದಾಗಲೂ ಅಷ್ಟೇ. ನೀವು ಏನೇ ತಿಂದರು ಕುಡಿದರು, ಎಂಡಲ್ಲ ಸಾರ ಎಲ್ಲ, ನೀವು ಮನೆಯಲ್ಲಿ ಏನೇ ಒಂದು ಚಿಕ್ಕ ಕೆಲಸ ಮಾಡಿದ್ರು ದೇವರೇ ನಿನಗಾಗಿ ಮಾಡ್ತಾ ಇದ್ದೀನಿ, ನನ್ನ ಪರಲೋಕದಲ್ಲಿ ನಿನಗೆ ರಿವಾರ್ಡ್ ಇದೆ. ಆಮೇಲೆ ಕರ್ತನನ್ನು ಸೇವಿಸುವುದರಲ್ಲಿ ಸಂತೋಷ ಪಡ್ರಿ, ಕರ್ತನ ಸೇವೆಯಲ್ಲಿ ಸಂತೋಷ ಪಡ್ರಿ. ಏನೇ ಮಾಡಿದ್ರು ನಿನಗೆ ಸಂತೋಷ ಇರಬೇಕು, ಏನೇ ಮಾಡಿದ್ರು ನಿನಗೆ ಸಂತೋಷ ಇರಬೇಕು. ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಸಂತೋಷಿಸುವುದು. ಎಸ್, ಉಪದ್ರವಗಳಲ್ಲಿ ಸಂತೋಷ ಪಡ್ರಿ. ಏನೇನು ಕಷ್ಟದಲ್ಲಿ ಬಿದ್ದಿದ್ದೀರಮ್ಮ, ನನಗೆ ಸಂತೋಷ ಅಂತ ಹೇಳಮ್ಮ, ನನಗೆ ಸಂತೋಷ ಅಂತ ಈ ಕಷ್ಟ ಇದೆ ಅದಕ್ಕಾಗಿ ಸಂತೋಷ ಅಂತೇಳಿ ಹೇಳ್ರಿ. ಇಲ್ಲ ಹೇಳಲ್ಲ ಬಿಟ್ರಿ ಏನು ಮಾಡೋಕ್ಕಾಗಲ್ಲ ಬಿಡಿ. ಕಷ್ಟ ಅಂದರೆ ಎಲ್ರಿಗೂ ಸರಿಯಾದ ಪದ ಅಲ್ಲ ಬಿಡಿ. ಬಟ್ ಇದರಲ್ಲಿ ಏನು ಬರೆದಿದೆ, ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಸಂತೋಷ ಪಡ್ರಿ. ಜನರು ನಿಮ್ಮ ಮೇಲೆ ಸುಳ್ಳಾಗಿ ತಪ್ಪು ಹೊರಿಸಿದರೆ ನೀವು ಸಂತೋಷ ಪಡ್ರಿ. ಉಪದ್ರವಗಳಲ್ಲಿ ಸಂತೋಷ ಪಡ್ರಿ. ನನಗೆ ಗೊತ್ತಿಲ್ಲ ಯಾರ್ಯಾರು ಯಾವ ಕಷ್ಟದಲ್ಲಿ ಬಿದ್ದಿದ್ದೀರಾ ಅಂತ. ಪ್ರಿಯ ದೇವ್ರ ಮಕ್ಕಳೇ, ಸಂತೋಷ ಪಡ್ರಿ. ದೇವರೇ ಈ ಕಷ್ಟಕ್ಕಾಗಿ ಸಂತೋಷ ಅಂತ ಒಂದು ಮಾತು ಹೇಳ್ಬಿಡಿ. ಅಲ್ಲ ನನಗೆ ನಿನಗೆ ಬರಲ್ಲ ಬಿಡಿ ಅದು, ಬಟ್ ಇವಾಗ ಹೇಳ್ಬಿಡಿ, ದೇವ್ರ ಹತ್ರ ಹೇಳ್ಬಿಡಿ. ದೇವರೇ ನನಗೆ ಈ ಕಷ್ಟದಿಂದ ಏನೋ ಒಂಥರ ಭಯ ಆಗ್ತಾ ಇದೆ, ಇಲ್ಲ ನನಗೇನೋ ಒಂಥರ ಡಿಪ್ರೆಷನ್ ಆಗ್ತಾ ಇದೆ. ಯಾರಾದರೂ ಇಲ್ಲಿ ಇರ್ತೀರಾ? ಆ ಥರ ಇದ್ದೇ ಇರ್ತೀರ. ನೀವು ಕೈ ಎತ್ತದೆಲ್ಲ ಬೇಡ. ನಿಮಗೇನೋ ಒಂದು ಆಟೋಮೆಟಿಕ್ಕಾಗಿ ಮಧ್ಯರಾತ್ರಿಗಳಲ್ಲಿ ಭಯ ಬರೋದು, ಸಡನ್ನಾಗಿ ಎದ್ದು ಬಿಡ್ತೀರಾ. ಅಥವಾ ನಿಮಗೆ ಏನೋ ಒಂಥರ ದುಃಖ, ವೇದನೆ, ಇದೇನು ತೀರ್ತಾನೆ ಇಲ್ಲಪ್ಪ, ಇದಾಗ್ತಾನೆ ಇಲ್ಲ, ಇದು ಏನು ಮಾಡಿದ್ರೂ ಆಗ್ತಾ ಇಲ್ಲ. ಯಾರಿದ್ದೀರಾ ಆ ಥರ? ನೀವು ಇವತ್ತು ಹೇಳಿ, ಸ್ವಾಮಿ ಈ ಕಷ್ಟಕ್ಕಾಗಿ ಸ್ತೋತ್ರ ಅನ್ರಿ. ಶದ್ರಕ್, ಮೇಷಕ್, ಅಬೇದ್ನೆಗೋ ಏನು ಹೇಳ್ತಾರೆ ಗೊತ್ತಾ? ನೀನು ಈ ಬೆಂಕಿಯಿಂದ ನಮ್ಮನ್ನು ತಪ್ಪಿಸಿದ್ರು, ನಾವು ಈ ಬೆಂಕಿಯಲ್ಲಿ ಸುಟ್ಟೋದ್ರು, ನಾವು ಮಾತ್ರ ದೇವರನ್ನೇ ಆರಾಧನೆ ಮಾಡೋದು. ಆ ಒಂದು ಲೆವೆಲ್ಗೆ ನಾನು ಬಂದುಬಿಟ್ರೆ, ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ನಿನ್ನ ಇಷ್ಟಾರ್ಥ ದೇವರು ನೆರವೇರಿಸ್ತಾರೆ. ಆಮೇಲೆ ದೇವರು ನೆರವೇರಿಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿಯೇ ಅವ್ರು ಸತ್ತಿರೋದು, ಅದಕ್ಕಾಗಿಯೇ ಪುನರುತ್ಥಾನ ಹೊಂದಿರೋದು, ಅದಕ್ಕಾಗಿ ನಿನ್ನ ಈ ಚರ್ಚಲ್ಲಿ ಇಟ್ಟಿರೋದು, ನಿನ್ನ ಆತನ ಶರೀರದ ಅಂಗಗಳನ್ನಾಗಿ ಅವ್ರು ಮಾಡಿದ್ದಾರೆ. ಏನು ಗೊತ್ತಾ ಮಗನೇ, ಐ ಆಮ್ ರೆಡಿ. ನಾನು ನಿನಗೆ ನಿನ್ನ ಇಷ್ಟಾರ್ಥ ನೆರವೇರಿಸೋಕ್ಕಾಗಿಯೇ ನಿನ್ನ ಮುಂದೆ ಇದ್ದೀನಿ. ಇವತ್ತು ನಿನ್ನ ಮುಂದೆ ಇದ್ದೀನಿ, ನಿನ್ನೊಳಗಡೆ ಇದ್ದೀನಿ. ನೀನು ನನ್ನ ಬಗ್ಗೆ ಬೇಜಾರು ಮಾಡ್ಕೋಬೇಡ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ ಅಂತ ದೇವರು ನಿನಗೆ ಹೇಳ್ತಾ ಇದ್ದಾರೆ. ಬಟ್ ಈ 8 ಕಾರ್ಯಗಳನ್ನ ಒಂದೊಂದಾಗಿ ಅದರಲ್ಲಿ ನೀನು ಸಂತೋಷ ಪಡೋಕ್ಕೆ ತೀರ್ಮಾನ ಮಾಡೋಣ. ಪ್ರಿಯರೇ, ಈಗ ನೀವು ಕೇಳಿಸ್ಕೊಂಡ್ರಲ್ಲ, ಯಾಕೆ ನಮ್ಮ ಇಷ್ಟಾರ್ಥ ನೆರವೇರ್ತಾ ಇಲ್ಲ ಎಂಬುದಾಗಿ ಅನೇಕ ವೇಳೆ ನಾವು ಅಂದ್ಕೊಂಡಿದ್ದೀವಿ. ಇದಕ್ಕೆ ಕಾರಣ ಒಂದು ವೇಳೆ ಕರ್ತನಲ್ಲಿ ನೀನು ಸಂತೋಷಿಸದೆ ಇರುವುದೇ. ಆತನ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಆತನ ಆಜ್ಞೆಗಳಲ್ಲಿ, ಆತನ ಆಲಯದಲ್ಲಿ, ಹೀಗೆ ಹಲವಾರು ಕಾರ್ಯಗಳು ನಾವು ಆತನ ವಿಷಯದಲ್ಲಿ ಸಂತೋಷ ಪಡ್ತಾ ಇಲ್ಲ. ಆದ್ದರಿಂದಲೇ ನಮ್ಮ ಇಷ್ಟಾರ್ಥ ನೆರವೇರ್ತಾ ಇಲ್ಲ ಎಂಬುದಾಗಿ ನಾವು ಈಗ ತಿಳ್ಕೊಂಡು ಪಶ್ಚಾತ್ತಾಪಪಟ್ಟು ಆತನ ಬಳಿಗೆ ಬರೋಣ. ಆತನನ್ನು ನಮ್ಮ ಜೀವಿತದಲ್ಲಿ ಮೊದಲನೇ ಸ್ಥಾನದಲ್ಲಿ ಇಡೋಣ. ಆಗ ಖಂಡಿತವಾಗಿ ಆತ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸೋರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಹೌದಪ್ಪ, ನೀವು ಹೇಳಿದಿರಪ್ಪ ನಿನ್ನ ವಾಕ್ಯದಲ್ಲಿ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ಇವೆಲ್ಲ ದೊರಕು ಎಂಬುದಾಗಿ. ಹೌದಪ್ಪ, ಅನೇಕ ವೇಳೆ ನಿನ್ನನ್ನು ದೂರ ಇಟ್ಬಿಟ್ವಪ್ಪ ದೇವರೇ, ಪಾಪವನ್ನು ಬಿಟ್ಟು ಜೀವಿಸದೆ ದೇವರೇ ಅಪ್ಪ ತಂದೆಯಾದ ದೇವರೇ, ಪಶ್ಚಾತ್ತಾಪ ಪಡದೆ ಪಾಪದೊಂದಿಗೆ ನಾವು ಜೀವಿಸ್ಬಿಟ್ವಪ್ಪ. ನಮ್ಮನ್ನು ಕ್ಷಮಿಸು ದೇವರೇ. ಇನ್ಮೇಲೆ ಎಲ್ಲ ಕಾರ್ಯಗಳಲ್ಲಿ ನಿನ್ನನ್ನು ಪ್ರಥಮ ಸ್ಥಾನದಲ್ಲಿ ಇಡುವಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರಪ್ಪ. ಎಲ್ಲರ ಇಷ್ಟಾರ್ಥಗಳು ನೀನು ನೆರವೇರಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ,
ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್